ಎಲ್ಲ ದೇಶದವ್ರು ಬಂದು ಇಲ್ಲಿ ನೋಡಲಿ ಅಂತ ಮಾಡಿದ್ರು. ಸರ್ಕಾರ ಇಷ್ಟೊಂದು ಖರ್ಚು ಮಾಡ್ತಾರೆ, ಯಾರಿಗೂ ಪಬ್ಲಿಕ್ ದುಡ್ಡು ಯಾಕೆ ಓದ್ಕೊಂಡು ಮಾಡ್ತಾರೆ, ಉಳಿದಾಗಲಿಂದ ಇದು ಯಾರ ಮೇಲೆ ಬಂದು ಟ್ರೀಟ್ ಮಾಡಬೇಕು, ಅಕಾಡೆಮಿ ಮೇಲೆ ಮಾಡಬೇಕು. ಅಕಾಡೆಮಿಯವರು ಇದನ್ನು ಮೊದಲನೇಗೆ ಕೂತ್ಕೊಂಡು ನೋಡಿ ಯಾರ್ಯಾರು ಮೀಟ್ ಮಾಡಬೇಕು, ಈ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರು ಮುಖ್ಯ, ಯಾರು ಕಲಾವಿದರು ಕರಿಬೇಕಲ್ಲ, ನೀವು ಇನಾಗ್ರೇಷನ್ ಬರ್ಬೋದು, ಪಿಕ್ಚರ್ ಅವರು ಯಾವ ಪಿಕ್ಚರ್ ಬಂದು ಯಾವಂಥವ್ರು ಕರಿಬೇಕು, ಇದೆಲ್ಲ ಧರ್ಮ ಮಾಡೋವಂಥದ್ದು ಕೆಲಸ ಮಾಡೋವಂಥ ಅಕಾಡೆಮಿ ಜವಾಬ್ದಾರಿ ಮುಖ್ಯ. ಇದು ಅಕಾಡೆಮಿನೇ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು. ಫಸ್ಟು ಅಲ್ಲಿ ಟೈಟ್ ಮಾಡಿದ್ರೆ ಸರಿ ಹೋಗ್ತದೆ, ಎರಡನೇ ಮಾತಿಲ್ಲ. ಅಕಾಡೆಮಿಯಿಂದಲೇ ತಪ್ಪಾಗಿತ್ತು. ಯಾಕಂದರೆ ಇವತ್ತು ಎಲ್ಲ ತಲುಪಿಸ್ಬೇಕಾದ ಕೆಲಸ ನಿಮ್ಮದು. ಕೂತ್ಕೊಂಡು ಇನ್ವಿಟೇಷನ್ ಸ್ಟೇಜ್ ಮೇಲೆ ಓಡಾಡ ಎಲ್ಲ ತಲುಪಿಸ್ಬೇಕು. ಚಿತ್ರೋದ್ಯಮ ಅಂದಮೇಲೆ ಒಬ್ಬ ಸಾಹಿತಿಗಳಿಂದ ಹಿಡಿದು ಪತ್ರಕರ್ತರಾಗ್ಬೋದು, ನಿರ್ಮಾಪಕರು, ಕಲಾವಿದರು ಎಲ್ಲರಿಗೂ ತಲುಪಿಸಿ ಕೆಲವ್ರು ಬರ್ತಾರೆ, ಕೆಲವ್ರು ಬರಲ್ಲ, ಕೆಲವು ನೀವು ಕಾರಣಗಳಿರೋದಿಲ್ಲ, ಉದ್ಘಾಟನೆ ಬಂದೇ ಬರ್ತಾರೆ, ಆ ಥರ ಎಲ್ಲ ಬರ್ತದೆ. ಅದನ್ನ ಅಕಾಡೆಮಿ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟ. ತುಂಬ ಜನಕ್ಕೆ ಇಂಟ್ರೆಸ್ಟ್ ಹೋಗಿಲ್ಲ, ಲೇಟ್ ಆಗಿದೆ, ಅದೆಲ್ಲ ಆಗಬಾರ್ದು. ಹೌದು, ಯಾರು 100 ಕೆಲಸ ಇರ್ತದೆ, ಅವ್ರಿಗೂ ನೀವು ಕೊಟ್ಟರೆ ಅವ್ರು ಬಂದು ಅಟೆಂಡ್ ಮಾಡ್ತಾರೆ. ಈ ವಿಷಯದಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಲಿ ಅಕಾಡೆಮಿ ಫಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟ. ನಿಮಗೆ ಆಹ್ವಾನ ಬಂದಿದೆಯಾ ಸರ್? ನನಗೆ ಆಹ್ವಾನ ಬಂದಿದೆ, ನಾನು ಜೂರಿ ಆಗೋಗಿದ್ದೇನೆ. ನನ್ನ ಕೆಲಸ ನೀನು ನಂಬ್ತಿರ್ಬೋದು, ನಮ್ಗೆ ಟೈಮ್ ಇಲ್ಲ. ಆದರೆ ಶಿಸ್ತಿನ ಸ್ಕೂಲ್ಗೆ ಹೋದಂಗೆ 9 ಗಂಟೆಗೆ ಬರ್ತೀನಿ, ರಾತ್ರಿ 9 ಗಂಟೆ ಪಿಕ್ಚರ್ ನೋಡ್ತೀನಿ. ನನಗೇನು ಕೆಲಸ ಕೂಡ ಅದು ಅಚ್ಚುಕಟ್ಟ ಮಾಡ್ತಾ ಇದ್ದೀನಿ. ಸರ್, ಈಗ ಇದು ಆಯೋಜಕರ ಎಡವಟ್ಟು ಇದೆಲ್ಲ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಸೊ ಆಯೋಜಕರ ಎಡವಟ್ಟನ್ನು ನೋಡಿದೆ DK ಸಾಹೇಬ್ರು ಆ ಥರ ವೇದಿಕೆ ಮಾತಾಡಿದಾರಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮತ್ತೆ ಸಾಧು ಕೊಕ್ಕಿಲ ಅವರು ಹೇಳ್ತಾರೆ, ನಾವು ಕಳ್ಸಿದೀವಿ, ಅವ್ರು ಬಂದಿಲ್ಲ, ಒಬ್ಬೊಬ್ರು ಮನೇಲಿ ಯಾರು ಇರಲಿಲ್ಲ ಅಂತೆಲ್ಲ ಹೇಳ್ತಾರೆ. ಮತ್ತೆ ಗಿರೀಶ್ ಕಾಸರವಳ್ಳಿ ಅವರು, ರಾಜೇಂದ್ರ ಸಿಂಗ್ ಬಾಬು ಸರ್ ಎಲ್ಲರೂ ಹೇಳಿರುವಂಥದ್ದು ನಮಗೆ ಬಂದೇ ಇಲ್ಲ ಆಹ್ವಾನ ಅನ್ನೋದು ಹೇಳ್ತಿದ್ದಾರೆ. ಅಂದ್ರೆ ಇವ್ರು ಬರೀ ಕಲಾವಿದರಿಗೆ ಮಾತ್ರ ಆಹ್ವಾನ ಕೊಟ್ಟಿದ್ದಾರೆ, ಯಾರು ನಿರ್ದೇಶಕರು, ತಂತ್ರಜ್ಞರು, ನಿರ್ಮಾಪಕರು ಯಾರಿಗೂ ಕೊಟ್ಟಿಲ್ಲ ಅನ್ನೋ ಒಂದು ಮಾತನ್ನ ಅವರು ಹೇಳಿರುವಂಥದ್ದು. ಸೊ ಅದ್ರ ಬಗ್ಗೆ ಇದು ಹೇಳಿದ್ದು ಸತ್ಯ. ತುಂಬ ನಿರ್ಮಾಪಕರು ಹೋಗಿಲ್ಲ, ಕಲಾವಿದರು ಹೋಗಿಲ್ಲ, ತಂತ್ರಜ್ಞ ಹೋಗಿಲ್ಲ. ಅದು ತಪ್ಪಾಗಿದೆ ಅಕಾಡೆಮಿಯಿಂದ. ಅದು ಯಾರ ಕಡೆಯಿಂದ ಆಗಿದೆ ಮುಖ್ಯ ಅಲ್ಲ, ಯಾರ ಜವಾಬ್ದಾರಿ ಮುಖ್ಯ. ಅಕಾಡೆಮಿಯಿಂದ ತಪ್ಪಾಗಿದೆ, ಅದು ಅವರು ಸಮರ್ಥಿಸ್ಕೋಬೇಕು. TK ಶಿವಕುಮಾರ್ ಹೇಳಿದ್ದು ಹೌದು, ರಾಜಕೀಯದವರು ಸಿನಿಮಾ ಬೇಕು, ಸಿನಿಮಾದವ್ರು ರಾಜಕೀಯ ಬೇಕು. ಯಾಕಂದರೆ ನಮ್ಮ ಚಿತ್ರರಂಗಕ್ಕೆ ಏನೇ ಕಷ್ಟ ಆದರೂ ಸಬ್ಸಿಡಿ ಕೇಳ್ತೀವಿ, ಮತ್ತು ಯಾವುದೇ ರೀತಿಯ ಸಬ್ಸಿಡಿ ಕೇಳ್ತೀವಿ, ಮತ್ತು ಸರ್ಕಾರಕ್ಕೆ ಈ ಥರ ಏನೇ ವಿಷಯಕ್ಕೂ ಸರ್ಕಾರದ ಕೇಳ್ತೀವಿ. ಅದೇನು ಮಾಡ್ಕೊಡ್ತಾರೆ, ಉದ್ಯಮಕ್ಕೋಸ್ಕರ ಮಾಡ್ತಾರೆ. ಅದು ಪ್ರತಿಯೊಬ್ಬರು ಮಾಡಬೇಕಾದ ಧರ್ಮ. ಇದು ಕಾಂಗ್ರೆಸ್ ಪಕ್ಷ ಆಗ್ಬೋದು, BJP ಆಗ್ಬೋದು, ನಮ್ಮ JDS ಆಗ್ಬೋದು, ಯಾವುದೇ ಪಕ್ಷಗಳಾದರೂ ದಯವಿಟ್ಟು ಇದನ್ನು ಮಾಡಿಕೊಡ್ತಾರೆ. ಚಿತ್ರರಂಗಕ್ಕೋಸ್ಕರ ಎಲ್ಲ ಕಂಪ್ಲೀಟ್ ಸಹಕರಿಸ್ತಾರೆ, ಅದರ ಎರಡನೇ ಮಾತಿಲ್ಲ. ಅದನ್ನು ಮಾಡಬೇಕು, ನಾವು ಉಳಿಸ್ಕೋಬೇಕು. ಅದನ್ನು ಅವ್ರು ಹೇಳಿದ್ರೆ ತಪ್ಪಿಲ್ಲ. ಯಾಕೆಂದರೆ ಎಚ್ಚರಿಕೆಯಿಂದ ಇನ್ನು ಮುಂದಕ್ಕಾರು ಈ ಚಿತ್ರೋದ್ಯಮ ಉಳಿಬೇಕು, ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ.